4 ದಶಕಗಳ ಸುದೀರ್ಘ ಹೋರಾಟಗಾರ ಶಿಬು ಸೊರೇನ್ ಇನ್ನಿಲ್ಲ. ಹೋರಾಟದ ಜೊತೆಗೆ ಹಲವು ವಿವಾದಗಳಿಗೂ ಕೂಡ ಗುರಿಯಾಗಿದ್ದ ಶಿಬು ಬುಡಕಟ್ಟು ಜನಾಂಗದ ಸಬಲೀಕರಣಕ್ಕಾಗಿ ಹೋರಾಟವನ್ನು ಮಾಡಿದ್ರು. ತೀರಾ ಕಷ್ಟದ ಬಾಲ್ಯಗಳನ್ನು ಕಳೆದಿದ್ದ ಶಿಬು ಸೊರೇನ್ 3 ಬಾರಿ ಮುಖ್ಯಮಂತ್ರಿ ಆಗಿದ್ದು ರಾಜಕಾರಣದಲ್ಲಿ ಹೇಗಿದ್ರು ಮತ್ತೆ ಅವುಗಳನ್ನೆಲ್ಲ ಕೂಡ ನೋಡೋಣ ಬುಡಕಟ್ಟು ನಾಯಕನ ಯುಗಾಂತ್ಯ ಕಾರ್ಯಕ್ರಮದಲ್ಲಿ. ಜಾರ್ಖಂಡ್ ರಾಜ್ಯದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಶಿಬು ಸೊರೇನ್ ಇನ್ನಿಲ್ಲ. ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಹಲವು ವಿವಾದಗಳಿಂದ ಸುತ್ತುವರೆದಿದ್ದ ಈ ಬುಡಕಟ್ಟು ನಾಯಕ ಕೊನೆಯವರೆಗೂ ಕೂಡ ತಮ್ಮ ಹೋರಾಟದ ಹಾದಿಯನ್ನೇ ಆರಿಸಿಕೊಂಡಿದ್ರು. ಹಾಗಾದ್ರೆ ಬನ್ನಿ ಶಿಬು ಸೊರೇನ್ ಹೋರಾಟದ ಹಾದಿಯನ್ನೊಮ್ಮೆ ನೋಡೋಣ. 4 ದಶಕಗಳ ಸುದೀರ್ಘ ಹೋರಾಟಗಾರ ಶಿಬು ಸೊರೇನ್ ಇನ್ನಿಲ್ಲ. ಹೋರಾಟದ ಜೊತೆಗೆ ಹಲವು ವಿವಾದಗಳಿಗೂ ಗುರಿಯಾಗಿದ್ದ ಶಿಬು ಸೊರೇನ್ ದೇಶದ ರಾಜಕಾರಣದಲ್ಲಿ ದಶಕಗಳಿಂದಲೂ ದೊಡ್ಡ ಹೆಸರು ಮಾಡಿದ್ದ ಹೆಸರು. ರಾಷ್ಟ್ರ ರಾಜಕಾರಣವನ್ನೇ ಮರುರೂಪಿಸಿದ್ದ ಶಿಬು ಸೊರೇನ್ ಅದಕ್ಕಾಗಿ ಮಾಡಿದ ಹೋರಾಟ ಅಚ್ಚರಿಗೊಳಿಸುತ್ತದೆ. ಜಾರ್ಖಂಡ್ ರಾಜ್ಯದ ಹುಟ್ಟಿಗೆ ಕಾರಣರಾಗಿದ್ದ ಶಿಬು ಸೊರೇನ್ ಎನ್ನುವ ಈ ಬುಡಕಟ್ಟು ನಾಯಕ 4 ದಶಕಗಳ ಸುದೀರ್ಘ ರಾಜಕೀಯದಲ್ಲಿ ಕೊನೆಯವರೆಗೂ ಹೋರಾಟದ ಹೆಜ್ಜೆ ಇಟ್ಟವರು. ವಿವಾದಕ್ಕೆ ಮತ್ತೊಂದು ಹೆಸರು ಶಿಬು ಸೊರೇನ್ ಎನ್ನುವಷ್ಟರ ವಿವಾದಗಳು ಇವರನ್ನ ಮುತ್ತಿಕೊಂಡಿದ್ದವು. ಆದರೆ ಇವುಗಳಿಗೆ ಒಂದು ಚೂರು ತಲೆಕೆಡಿಸಿಕೊಳ್ಳದ ಶಿಬು ಸೊರೇನ್ ಹಲವು ಬಾರಿ ಜೈಲಿಗೆ ಹೋಗಿ ಬಂದರೂ ಪ್ರಮುಖ ನಾಯಕರೆಂದೇ ಗುರುತಿಸಿಕೊಂಡರು. ಹೀಗೆ ರಾಷ್ಟ್ರ ರಾಜಕಾರಣದಲ್ಲಿ ಬುಡಕಟ್ಟು ಹೋರಾಟದ ಹುಟ್ಟಿಗೆ ಕಾರಣರಾದ ಸೊರೇನ್ ನಿಧನರಾಗಿದ್ದಾರೆ. 81 ವರ್ಷದ ಸೊರೇನ್ ಸದಾ ಹೋರಾಟಗಳಿಂದಲೇ ಸುದ್ದಿಯಲ್ಲಿದ್ದವರು. ಹೋರಾಟದ ಹಿಂದೆಯೇ ಅವರನ್ನ ಹಲವು ವಿವಾದಗಳು ಸಹ ಬೆನ್ನಟ್ಟಿ ಬರುತ್ತಿದ್ದವು. ಈಗ ಇಂತಹ ಹೋರಾಟಗಾರನ ಬದುಕು ಹಾಗೂ ರಾಜಕೀಯ ಜೀವನದ ಯುಗಾಂತ್ಯವಾಗಿದೆ ಎಂದರೆ ತಪ್ಪಾಗುವುದಿಲ್ಲ. ಶಿಬು ಸೊರೇನ್ ಹೋರಾಟದ ಹಾದಿ ಹಾಗೂ ಅವರ ಹಲವಾರು ವಿವಾದಗಳನ್ನು ನೋಡುವ ಮೊದಲು ಅವರು ಕೊನೆಯುಸಿರೆಳೆಯಲು ಕಾರಣವಾಗಿದ್ದು ಏನು ಅನ್ನೋದನ್ನು ನೋಡೋಣ. ದೆಹಲಿಯ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸೊರೇನ್ ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲುತ್ತಿದ್ದರು. ಶಿಬು ಸೊರೇನ್ ಇನ್ನಿಲ್ಲ ಎಂಬ ವಾರ್ತೆ ತಿಳಿಯುತ್ತಲೇ ಆಸ್ಪತ್ರೆಗೆ ಮೊದಲು ದೌಡಾಯಿಸಿದವರು ಪ್ರಧಾನಿ ನರೇಂದ್ರ ಮೋದಿ. ಶಿಬು ಸೊರೇನ್ಗೆ ಅಂತಿಮ ನಮನ ಸಲ್ಲಿಸಿದ ನರೇಂದ್ರ ಮೋದಿ ಶಿಬು ಅವರ ಪುತ್ರ ಹೇಮಂತ್ ಸೊರೇನ್ಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದರು. ರಾಜಕೀಯ ಸಿದ್ಧಾಂತಗಳ ವಿಚಾರದಲ್ಲಿ ಇಬ್ಬರ ನಡುವೆ ಎಷ್ಟೇ ವೈರುಧ್ಯಗಳಿದ್ದರೂ ಶಿಬು ಸೊರೇನ್ಗೆ ಪ್ರಧಾನಿ ಮೋದಿ ಪ್ರತ್ಯೇಕವಾದ ಗೌರವವನ್ನು ನೀಡುತ್ತಿದ್ದರು. ಶಿಬು ಸೊರೇನ್ ಅವರನ್ನು ಬುಡಕಟ್ಟು ಸಮುದಾಯಗಳ ಏಳಿಗೆಗಾಗಿ ಸದಾ ಧ್ವನಿ ಎತ್ತುತ್ತಿದ್ದರು. ಬುಡಕಟ್ಟು ಸಮುದಾಯಗಳ ಏಳಿಗೆಗೆ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದರು ಎಂಬುದನ್ನು ಪ್ರಧಾನಿ ಮೋದಿ ಕೂಡ ಒಪ್ಪಿಕೊಳ್ಳುತ್ತಾರೆ. ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿಬು ಸೊರೇನ್ ಬುಡಕಟ್ಟು ಜನಾಂಗದ ಸಬಲೀಕರಣಕ್ಕಾಗಿ ಹೋರಾಟ. ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿಬು ಸೊರೇನ್ ಅವರನ್ನ ಜೂನ್ ಕೊನೆಯ ವಾರದಲ್ಲಿ ಸರ್ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇದಾದ ನಂತರ ಅವರನ್ನ ಪಾರ್ಶ್ವವಾಯು ಕಾಡಿತ್ತು. ಇದರಿಂದಾಗಿ ಶಿಬು ಸೊರೇನ್ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತು. ಶಿಬು ಸೊರೇನ್ ಸಾವನ್ನು ಅವರ ಪುತ್ರ ಜಾರ್ಖಂಡ್ನ ಹಾಲಿ ಸಿಎಂ ಹೇಮಂತ್ ಸೊರೇನ್ ದೃಢೀಕರಿಸುವುದರ ಜೊತೆಗೆ ಭಾವನಾತ್ಮಕ ಪೋಸ್ಟ್ ಒಂದನ್ನು ಸಹ ಹಂಚಿಕೊಂಡಿದ್ದರು. ಶಿಬು ಸೊರೇನ್ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇಂದು ನಾನು ಶೂನ್ಯವಾಗಿ ಬಿಟ್ಟಿದ್ದೇನೆ. ಇದು ಶಿಬು ಅವರ ಮಗ ಹೇಮಂತ್ ಸೊರೇನ್ ಮಾಡಿದ್ದ ಭಾವನಾತ್ಮಕ ಪೋಸ್ಟ್ ಆಗಿತ್ತು. ಹೋರಾಟವನ್ನ ರಾಜಕೀಯ ಮುಖಂಡರು ಪಕ್ಷ ಭೇದ ಮರೆತು ಬೆಂಬಲಿಸುತ್ತಾರೆ ಎನ್ನುವುದಕ್ಕೆ ಅಮಿತ್ ಶಾ ನೀಡಿರುವ ಹೇಳಿಕೆಯೇ ಸಾಕ್ಷಿ. ಶಿಬು ಸೊರೇನ್ ಅವರ ಸಿದ್ಧಾಂತಗಳಿಗೆ ವಿರುದ್ಧವಾಗಿರುವ ಬಿಜೆಪಿಯ ಅಮಿತ್ ಶಾ ಶಿಬು ಸೊರೇನ್ ಅವರು ಜಾರ್ಖಂಡ್ ಬುಡಕಟ್ಟು ಜನಾಂಗದವರ ಹಕ್ಕುಗಳಿಗಾಗಿ ಹಾಗೂ ಸಬಲೀಕರಣಕ್ಕಾಗಿ ದಶಕಗಳ ಕಾಲ ದಿಟ್ಟವಾಗಿ ಹೋರಾಟ ನಡೆಸಿದ ನಾಯಕರು ಎಂದು ಹೇಳಿದ್ದಾರೆ. ತಮ್ಮ ಸರಳ ವ್ಯಕ್ತಿತ್ವ ಮತ್ತು ವಿನಮ್ರ ಸ್ವಭಾವದಿಂದಲೇ ಅವರು ಜನಸಾಮಾನ್ಯರೊಂದಿಗೆ ಸಂಪರ್ಕ ಹೊಂದಿದ್ದರು ಎಂದು ಶಾ ತಮ್ಮ ಪೋಸ್ಟ್ನಲ್ಲಿ ಬರೆದುಕೊಂಡಿರುವುದು ಶಿಬು ಸೊರೇನ್ ಅವರ ಪ್ರಖರ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಬುಡಕಟ್ಟು ಜನಾಂಗದ ಸಬಲೀಕರಣಕ್ಕಾಗಿ ಹೋರಾಟ. ತೀರಾ ಕಷ್ಟದ ಬಾಲ್ಯವನ್ನ ಕಳೆದಿದ್ದ ಶಿಬು ಸೊರೇನ್ ಬುಡಕಟ್ಟು ಜನಾಂಗದವರ ಏಳಿಗೆಗಾಗಿ ಅವರ ಸಬಲೀಕರಣಕ್ಕಾಗಿ ದಶಕಗಳ ಕಾಲ ಹೋರಾಟದ ಹಾದಿಯಲ್ಲೇ ಸಾಗಿದ್ದ ಅವರು ಜಾರ್ಖಂಡ್ ಪ್ರತ್ಯೇಕ ರಾಜ್ಯ ರಚನೆಗೆ ಶ್ರಮಿಸಿದ್ದರು.
ಶಿಬು ಸೊರೇನ್ 4 ದಶಕಗಳ ಕಾಲ ಸುದೀರ್ಘ ರಾಜಕೀಯ ಜೀವನದಲ್ಲಿದ್ದರು ಎನ್ನುವುದೇ ಅವರು ಎಷ್ಟರ ಮಟ್ಟಿಗೆ ಬುಡಕಟ್ಟು ಜನರಿಗಾಗಿ ಹೋರಾಟ ಮಾಡಿದ್ದರು ಎನ್ನುವುದನ್ನು ತೋರಿಸುತ್ತದೆ. ಶಿಬು ಸೊರೇನ್ ಹುಟ್ಟಿದ್ದು ರಾಮಗಢ ಜಿಲ್ಲೆಯ ನೆಮ್ರಾ ಗ್ರಾಮದಲ್ಲಿ. ಆಗ ಬಿಹಾರ ರಾಜ್ಯದಲ್ಲಿದ್ದ ನೆಮ್ರಾ ಗ್ರಾಮದಲ್ಲಿ 1944 ಜನವರಿ 11ರಂದು ಶಿಬು ಸೊರೇನ್ ಜನಿಸಿದರು. ಇವರು ದಿಶೋಮ್ ಗುರು ಎಂದೇ ಪ್ರಸಿದ್ಧರಾಗಿದ್ದರು. ದಿಶೋಮ್ ಗುರು ಎಂದರೆ ನೆಲದ ಒಡೆಯ ಎಂದರ್ಥ. ಈ ಬಿರುದಿನಿಂದಲೇ ಸ್ಥಳೀಯ ಮಟ್ಟದಿಂದ ಹಿಡಿದು ರಾಷ್ಟ್ರ ರಾಜಕಾರಣದವರೆಗೂ ಶಿಬು ಪ್ರಸಿದ್ಧರಾಗಿದ್ದರು. ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಅವರು ಆದಿವಾಸಿಗಳ ಹಕ್ಕುಗಳಿಗಾಗಿಯೇ ಧ್ವನಿಯನ್ನ ಎತ್ತಿದವರು. ಹೀಗೆ ಬುಡಕಟ್ಟು ಜನರ ಹೋರಾಟಗಾರರೆಂದೇ ಹೆಸರು ಮಾಡಿದ್ದ ಸೊರೇನ್ ಅವರ ಬಾಲ್ಯ ಹೇಗಿತ್ತು ಎಂದು ನೋಡೋದಾದರೆ, ಅವರ ಬಾಲ್ಯ ತೀರಾ ಕಷ್ಟಕರವಾಗಿತ್ತು. ಬಾಲ್ಯದಲ್ಲಿ ಸಾಕಷ್ಟು ನೋವುಂಡು ಶಿಬು ಸೊರೇನ್ ಅಂದಿನಿಂದಲೂ ಸಾಮಾಜಿಕ ಮತ್ತು ಆರ್ಥಿಕ ಸವಾಲುಗಳನ್ನು ಎದುರಿಸಿದವರು. ಸೊರೇನ್ ಅವರು 15 ವರ್ಷದವರಿದ್ದಾಗ ಅವರ ತಂದೆ ಶೋಭರಣ್ ಸೊರೇನ್ ಅವರನ್ನ ಲುಕಯಾತಂಡ ಕಾಡಿನಲ್ಲಿ ಸಾಲ ನೀಡಿದ್ದ ವ್ಯಕ್ತಿಗಳು ಹತ್ಯೆ ಮಾಡಿದರು. ಈ ಘಟನೆ ಸೊರೇನ್ ಮೇಲೆ ಭಾರಿ ಪರಿಣಾಮ ಬೀರಿತು. ಜೊತೆಗೆ ಶಿಬು ಅವರ ರಾಜಕೀಯ ಹೋರಾಟದ ಬದುಕಿಗೂ ಈ ಘಟನೆ ಕಾರಣವಾಯಿತು. ರಾಜಕೀಯದ ಜೊತೆ ಕೃಷಿ ಚಟುವಟಿಕೆಯಲ್ಲೂ ಅಪಾರ ಆಸಕ್ತಿ ಹೊಂದಿದ್ದ ಶಿಬು ಸೊರೇನ್ ಯಾವುದೇ ಮುಲಾಜಿಲ್ಲದೆ ತಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು. ತಮ್ಮ ಇಳಿವಯಸ್ಸಿನಲ್ಲೂ ಶಿಬು ಸೊರೇನ್ ಹೇಗೆ ತಮ್ಮ ಬದನೆಕಾಯಿ ಗಿಡಗಳ ನಡುವೆ ಕೆಲಸ ಮಾಡುತ್ತಿದ್ದಾರೆ ಎನ್ನುವುದಕ್ಕೆ ಈ ಸಾಕ್ಷಿಯಾಗಿ ಈ ಫೋಟೋ ಒಂದೇ ಸಾಕು. ಜೆಎಂಎಂ ಮತ್ತು ಜಾರ್ಖಂಡ್ ರಾಜ್ಯ ರಚನೆಗೆ ಶಿಬು ಸೊರೇನ್ ಹೇಗೆ ಕಾರಣವಾದರು? ರಾಷ್ಟ್ರ ರಾಜಕಾರಣಕ್ಕೆ ಶಿಬು ಸೊರೇನ್ ಹೇಗೆ ಪ್ರವೇಶ ಮಾಡಿದ್ರು? ಯಾವಾಗ ಪ್ರವೇಶ ಮಾಡಿದ್ರು? ವಿಭೇದಗಳಿಂದ ಹೇಗೆ ಹೊರಗೆ ಬಂದ್ರು ಅಂತ ನೋಡೋಣ. ತಮ್ಮ 18ನೇ ವಯಸ್ಸಿನಲ್ಲಿಯೇ ಸಮಾಜ ಸೇವೆಗೆ ಇಳಿದ ಶಿಬು ಸೊರೇನ್ ಅಲ್ಲಿಂದ ಹಿಂತಿರುಗಿ ನೋಡಲೇ ಇಲ್ಲ. ಜೆಎಂಎಂ ಸ್ಥಾಪನೆಯ ಜೊತೆಗೆ ಜಾರ್ಖಂಡ್ ರಾಜ್ಯ ಸ್ಥಾಪನೆ ಆಗುವವರೆಗೂ ಕೂಡ ಶಿಬು ಜಾರ್ಖಂಡ್ನಲ್ಲಿ ಮುಂಚೂಣಿ ರಾಜಕಾರಣಿಯಲ್ಲಿ ಒಬ್ಬರಾಗಿದ್ರು. 18ನೇ ವಯಸ್ಸಿನಲ್ಲೇ ಸೊರೇನ್ ಸಂತಲ್ ನವಯುವಕ ಸಂಘ ಸ್ಥಾಪನೆ. ಪ್ರತ್ಯೇಕ ಆದಿವಾಸಿ ರಾಜ್ಯದ ಕೂಗನ್ನ ಹುಟ್ಟುಹಾಕಿದ ಶಿಬು ಸೊರೇನ್ ಎನ್ನುವ ಹೆಸರು ಜಾರ್ಖಂಡ್ನಲ್ಲಿ ಕೇವಲ ಒಬ್ಬ ರಾಜಕಾರಣಿಯ ಹೆಸರು ಎನ್ನುವುದಕ್ಕಿಂತ ಬುಡಕಟ್ಟು ಜನರ ಹೋರಾಟಗಾರನ ಹೆಸರಾಗಿ ಪ್ರಖ್ಯಾತವಾಗಿತ್ತು. ಹೀಗೆ ಶಿಬು ಸೊರೇನ್ ಜಾರ್ಖಂಡ್ ಜನರ ಮೇಲೆ ಅಷ್ಟೊಂದು ಮಟ್ಟಿಗೆ ಪ್ರಭಾವ ಬೀರಲು ಕಾರಣ ಅವರು ತಮ್ಮ 18ನೆಯ ವಯಸ್ಸಿನಲ್ಲೇ ಸೊರೇನ್ ಸಂತಲ್ ನವಯುವಕ್ ಸಂಘವನ್ನು ಸ್ಥಾಪಿಸಿದ್ದು. 1972ರಲ್ಲಿ ಸೊರೇನ್ ಬಂಗಾಳಿಯ ಜೆಎಂಎಂ ಅಂದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷವನ್ನು ಸ್ಥಾಪಿಸಿದರು. ಅವರು ಬಂಗಾಳಿ ಮಾರ್ಕ್ಸ್ವಾದಿ ಟ್ರೇಡ್ ಯೂನಿಯನ್ ನಾಯಕ ಎಕೆ ರಾಯ್ ಮತ್ತು ಕರ್ಮಿ ಮೊಹತೋ ನಾಯಕ ಬಿನೋದ್ ಬಿಹಾರಿ ಮಹತೋ ಅವರೊಂದಿಗೆ ಜೆಎಂಎಂ ಸ್ಥಾಪಿಸಿ ಅದರ ಪ್ರಧಾನ ಕಾರ್ಯದರ್ಶಿಯಾದರು. ಹೀಗೆ ಜೆಎಂಎಂ ಸ್ಥಾಪಿಸುವ ಮೂಲಕ ಶಿಬು ಪ್ರತ್ಯೇಕ ಆದಿವಾಸಿ ರಾಜ್ಯದ ಕೂಗನ್ನ ಹುಟ್ಟುಹಾಕಿದರು. ಈ ಕೂಗು ಛೋಟಾ ನಾಗ್ಪುರ ಮತ್ತು ಶಾಂತಲ ಪರಗಣ ಪ್ರಾಂತ್ಯಕ್ಕೂ ವ್ಯಾಪಿಸುವ ಮೂಲಕ ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭವಾಯಿತು. ಇದರ ಜೊತೆಗೆ ಉಳಿಗಮಾನ್ಯ ಪದ್ಧತಿಯ ವಿರುದ್ಧ ಕೂಡ ಸೊರೇನ್ ಹೋರಾಟ ಪ್ರಾರಂಭಿಸಿದ್ದರು. ಇದೇ ಅವರು ಬುಡಕಟ್ಟು ನಾಯಕನಾಗಿ ರೂಪುಗೊಳ್ಳಲು ಕಾರಣವಾಗಿದ್ದು. 2000ನೇ ಇಸ್ವಿಯ ನವೆಂಬರ್ 15ರಂದು ಜಾರ್ಖಂಡ್ ರಾಜ್ಯ ರಚನೆಯಾಗುವವರೆಗೂ ಶಿಬು ಸೊರೇನ್ ಅವರ ಈ ಹೋರಾಟ ಅವಿರತವಾಗಿ ಮುಂದುವರೆದೇ ಇತ್ತು. ರಲ್ಲಿ ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ಸೊರೇನ್. ಶಿಬು ದೀರ್ಘ ಹೋರಾಟದ ನಂತರ ಜಾರ್ಖಂಡ್ ರಾಜ್ಯ ಸ್ಥಾಪನೆ. ಒಂದು ರಾಜ್ಯದ ಸ್ಥಾಪನೆಗೆ ಕಾರಣರಾದ ಶಿಬು ಸೊರೇನ್ ರಾಜಕೀಯ ಜೀವನ ಹೇಗೆ ಪ್ರಾರಂಭವಾಯಿತು ಎನ್ನುವುದು ಕುತೂಹಲಕಾರಿ ಸಂಗತಿ. 1972ರಲ್ಲಿ ಜೆಎಂಎಂ ಸ್ಥಾಪನೆ ಮಾಡಿದ್ದ ಶಿಬು ಸೊರೇನ್ 1977ರಲ್ಲಿ ತಮ್ಮ ಮೊದಲ ಲೋಕಸಭಾ ಚುನಾವಣೆಯನ್ನು ಎದುರಿಸಿದರು. ಆದರೆ ಆ ಚುನಾವಣೆಯಲ್ಲಿ ಅವರು ಗೆಲ್ಲಲಿಲ್ಲ. ಆದರೆ ಸೋಲಿನಿಂದ ಅವರು ಧೃತಿಗೆಡಲಿಲ್ಲ. ಪುನಃ 1980ರಲ್ಲಿ ಶಿಬು ಸೊರೇನ್ ದುಮ್ಕಾದಿಂದ ಮೊದಲ ಬಾರಿಗೆ ಗೆಲುವು ಸಾಧಿಸಿ ಲೋಕಸಭೆಗೆ ಆಯ್ಕೆಯಾದರು. ಅದಾದ ನಂತರ ಸೊರೇನ್ 3 ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ಹೋದರು. 1989, 1991 ಮತ್ತು 1996ರಲ್ಲಿ ಲೋಕಸಭೆಗೆ ಆಯ್ಕೆಯಾದ ಸೊರೇನ್ ಆ ಸಮಯದಲ್ಲೇ ಜಾರ್ಖಂಡ್ ರಾಜ್ಯ ಸ್ಥಾಪನೆಗೆ ಭಾರೀ ಹೋರಾಟ ಮಾಡಿದರು.
ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟಿಸಿದ ಶಿಬು ಸೊರೇನ್ 1987ರಲ್ಲಿ ಪಕ್ಷದ ಆಡಳಿತವನ್ನ ವಹಿಸಿಕೊಂಡರು. ನಂತರ ಪಕ್ಷವನ್ನ ಬಲವಾದ ಜನಾಂದೋಲನವಾಗಿ ಪರಿವರ್ತಿಸಿದರು. ಹೀಗೆ ಅವರ ನಾಯಕತ್ವದ ಸಾಮರ್ಥ್ಯ ಮತ್ತು ಹೋರಾಟದ ರೀತಿಯೇ ಅವರನ್ನ ರಾಷ್ಟ್ರೀಯ ರಾಜಕೀಯದಲ್ಲಿ ಭಾರಿ ಮುನ್ನೆಲೆಯನ್ನ ತಂದುಕೊಟ್ಟಿತು. ಹಾಗಾಗಿಯೇ 2000ನೇ ಇಸ್ವಿಯಲ್ಲಿ ಜಾರ್ಖಂಡ್ ರಾಜ್ಯದ ಸ್ಥಾಪನೆ ಆಯಿತು. ಹೀಗೆ ಅವರ ಜೀವನದ ಅತಿ ದೊಡ್ಡ ಕನಸಾಗಿದ್ದ ಪ್ರತ್ಯೇಕ ಜಾರ್ಖಂಡ್ ರಾಜ್ಯದ ರಚನೆಯಾಗಿದ್ದು, ದೀರ್ಘ ಹೋರಾಟದ ನಂತರ ಅದು ನನಸಾಯಿತು. ಅವರು 3 ಬಾರಿ ಸಿಎಂ ಆಗಿ ಆಡಳಿತ ನಡೆಸಿದರು. ಸಿಂಗ್ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ಅರೆಸ್ಟ್ ವಾರೆಂಟ್ ಜಾರಿ. ಸಿಂಗ್ ಸರ್ಕಾರದಿಂದ ಹೊರಬಂದ ಶಿಬು ಸೊರೇನ್. ಹೀಗೆ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಮಾಡಿದ ಸೊರೇನ್ ರಾಜ್ಯ ರಾಜಕಾರಣಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ದುಮ್ಕಾ ಕ್ಷೇತ್ರದಿಂದ ಹಲವಾರು ಬಾರಿ ಲೋಕಸಭೆಗೆ ಆಯ್ಕೆಯಾಗುವುದರ ಜೊತೆಗೆ 2020ರಲ್ಲಿ ರಾಜ್ಯಸಭೆಗೂ ಆಯ್ಕೆಯಾಗಿದ್ದರು. ಯುಪಿಎ ಸರ್ಕಾರದ ಪ್ರಮುಖ ನಾಯಕರಾಗಿದ್ದ ಶಿಬು ಸೊರೇನ್ ಅವರು 2004ರಿಂದ 2006ರವರೆಗೆ ಕೇಂದ್ರ ಕಲ್ಲಿದ್ದಲು ಮಂತ್ರಿಯಾಗಿದ್ದರು. ಆದರೆ ಸಚಿವರಾಗಿದ್ದ ಅವಧಿಯಲ್ಲಿ ಅವರಿಗೆ ಸಾಕಷ್ಟು ಕಾನೂನು ತೊಡಕುಗಳು ಎದುರಾದವು. 2004ರಲ್ಲಿ ಶಿಬು ಸೊರೇನ್ ಮರು ಆಯ್ಕೆಯಾದ ನಂತರ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕೇಂದ್ರ ಕಲ್ಲಿದ್ದಲು ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಆದರೆ ಆಗಲೇ 30 ವರ್ಷ ಹಳೆಯ ಚಿರುದಿ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಮೇಲೆ ಬಂಧನದ ವಾರೆಂಟ್ ಜಾರಿಯಾದಾಗ ಮನಮೋಹನ್ ಸಿಂಗ್ ಸರ್ಕಾರದಿಂದ ಸೊರೇನ್ ಹೊರಬರಬೇಕಾಯಿತು. ಶಿಬು ಸೊರೇನ್ ಮೇಲೆ ಬಂಧನದ ವಾರೆಂಟ್ ಜಾರಿಯಾಗಿದ್ದು ಯಾಕೆ? ಹತ್ಯೆ ಪ್ರಕರಣದಲ್ಲಿ ಶಿಬು ಸೊರೇನ್ ಆರೋಪಿಯಾಗಿದ್ರ, ಬಂಧನಕ್ಕೆ ಕೂಡ ಒಳಗಾಗಿದ್ರ, ಇದೆಲ್ಲ ನಿಜಾನ? ಶಿಬು ಸೊರೇನ್ ತಮ್ಮ ಮೇಲಿನ ಆರೋಪಗಳಿಂದ ಮುಕ್ತರಾದ್ರ? ಶಿಬು ಸೊರೇನ್ ಬುಡಕಟ್ಟು ಜನರಿಗಾಗಿ ಹೋರಾಟ ನಡೆಸಿದ ಧೀಮಂತ ನಾಯಕ ಎನಿಸಿಕೊಂಡಿದ್ರು. ಅವರು ಹಲವು ಆರೋಪಗಳನ್ನು ಕೂಡ ಎದುರಿಸಬೇಕಾಯಿತು. ಕೊಲೆ ಆರೋಪದಲ್ಲಿ ಸಚಿವ ಸ್ಥಾನವನ್ನು ಕೂಡ ಕಳೆದುಕೊಂಡು ಜೈಲಿಗೆ ಹೋಗಬೇಕಾಯಿತು. ಆದರೆ ಶಿಬು ಸೊರೇನ್ ಮಾತ್ರ ಇದ್ಯಾವುದರಿಂದಲೂ ಕೂಡ ತಮ್ಮ ವರ್ಚಸ್ಸನ್ನ ಕಳೆದುಕೊಳ್ಳಿಲ್ಲ. 30 ವರ್ಷ ಹಳೆಯ ಕೇಸ್ನಲ್ಲಿ ಅರೆಸ್ಟ್ ವಾರೆಂಟ್ ಜಾರಿ. ಸೊರೇನ್ ಮೇಲೆ ಒಂದರ ನಂತರ ಮತ್ತೊಂದು ಕೊಲೆ ಆರೋಪ. ಶಿಬು ಸೊರೇನ್ ಯುಪಿ ಸರ್ಕಾರದ ಪ್ರಮುಖ ನಾಯಕರಾಗಿದ್ದರು. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕೇಂದ್ರ ಕಲ್ಲಿದ್ದಲು ಸಚಿವರಾಗಿದ್ದರು. ಇಷ್ಟೆಲ್ಲ ಆಗಿದ್ರೂ ಸಹ ಶಿಬು ಸೊರೇನ್ 30 ವರ್ಷದಷ್ಟು ಹಳೆಯದಾದ ಪ್ರಕರಣದಲ್ಲಿ ಬಂಧನದ ವಾರೆಂಟ್ ಎದುರಿಸಬೇಕಾಗಿದ್ದು ವಿಪರ್ಯಾಸವೆಂದೇ ಹೇಳಬಹುದು. ಆ ಸಮಯದಲ್ಲಿ ಶಿಬು ಸೊರೇನ್ ಬಂಧನದಿಂದ ತಪ್ಪಿಸಿಕೊಳ್ಳಲು ನಾಪತ್ತೆಯಾಗಿದ್ದರು. ಆದರೆ ನಂತರ ಶಿಬು ಸೊರೇನ್ ಶರಣಾಗತರಾದಾಗ ಅವರನ್ನು ಬಂಧಿಸಿ ಜೈಲಿನಲ್ಲಿರಿಸಲಾಯಿತು. ಆದರೆ 2004ರ ಸೆಪ್ಟೆಂಬರ್ನಲ್ಲಿ ಅವರಿಗೆ ಜಾಮೀನು ಮಂಜೂರಾಯಿತು. ಅದೇ ವರ್ಷ ಸೆಪ್ಟೆಂಬರ್ನಲ್ಲಿ ಅವರಿಗೆ ಜಾಮೀನು ಮಂಜೂರಾಯಿತು. ಅದರ ಹಿಂದೆಯೇ ಸೊರೇನ್ ಮತ್ತೆ ನವೆಂಬರ್ನಲ್ಲಿ ಸಿಂಗ್ ಸಂಪುಟಕ್ಕೆ ಸೇರ್ಪಡೆಗೊಂಡರು. ಇಲ್ಲಿಗೆ ಶಿಬು ಸೊರೇನ್ ವಿವಾದಗಳಿಂದ ಮುಕ್ತರಾಗಿ ಆರಾಮವಾಗಿದ್ದರು ಎಂದುಕೊಂಡರೆ ಅದು ನಿಮ್ಮ ತಪ್ಪು ತಿಳುವಳಿಕೆ ಅಷ್ಟೇ. ಏಕೆಂದರೆ ಶಿಬು ಸೊರೇನ್ ಕಾನೂನು ಸಂಘರ್ಷ ಇದರ ನಂತರವೂ ಮತ್ತೊಂದು ಪ್ರಕರಣದಲ್ಲಿ ಮುಂದುವರಿದಿತ್ತು.
ಹಲವು ವಿವಾದಗಳ ಮಧ್ಯೆಯೂ 38 ವರ್ಷಗಳ ಕಾಲ ರಾಜಕೀಯ ಹೀಗೆ ಸದಾ ವಿವಾದಗಳಿಂದ ಸುತ್ತುವರೆದಿದ್ದರೂ ಶಿಬು ಸೊರೇನ್ ಜಾರ್ಖಂಡ್ ರಾಜ್ಯಕ್ಕೆ 3 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಅವರು ಈ 3 ಸಮಯದಲ್ಲೂ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಉಳಿಯಲು ಸಾಧ್ಯವಾಗಲಿಲ್ಲ. ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಕೇವಲ 10 ದಿನಗಳಷ್ಟೇ ಅಧಿಕಾರ ನಡೆಸಿದರು. 2005ರ ಮಾರ್ಚ್ 2ರಿಂದ 11ರವರೆಗೆ ಮಾತ್ರ ಅವರು ಮುಖ್ಯಮಂತ್ರಿಯಾಗಿದ್ದರು. ಇನ್ನು ಎರಡನೇ ಬಾರಿ ಅವರು 2008ರ ಆಗಸ್ಟ್ 27ರಿಂದ 2009ರ ಜನವರಿ 12ರವರೆಗೆ ಎರಡನೇ ಬಾರಿ ಕೇವಲ 4 ತಿಂಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು. ಅವರು ಮೂರನೆಯ ಹಾಗೂ ಕೊನೆಯ ಬಾರಿ ಮುಖ್ಯಮಂತ್ರಿಯಾಗಿದ್ದು 2009ರಲ್ಲಿ. ಆಗಲೂ ಸಹ ಅವರು 2009ರ ಡಿಸೆಂಬರ್ 30ರಿಂದ 2010ರ 31ರವರೆಗೆ ಮಾತ್ರ ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಹೀಗೆ ಅಲ್ಪಾವಧಿಗೆ ಮುಖ್ಯಮಂತ್ರಿಯಾಗಲು ಕಾರಣ ರಾಜ್ಯದಲ್ಲಿದ್ದ ದುರ್ಬಲ ಸಮ್ಮಿಶ್ರ ಸರ್ಕಾರ ಎನ್ನುವುದು. ಶಿಬು ಸೊರೇನ್ ಮೇಲೆ ಹಲವು ಬಾರಿ ಕೊಲೆ ಆರೋಪ ಬಂದರೂ ಅವರದ್ದೇ ಕೊಲೆ ಪ್ರಯತ್ನ ನಡೆದಿತ್ತು ಎನ್ನುವುದು ಸಹ ಗಮನಿಸಬೇಕಾದ ಅಂಶ. ದೇವಗಢ ಜಿಲ್ಲೆಯ ಡಮರಿಯಾ ಗ್ರಾಮದಲ್ಲಿ ಅವರ ಬೆಂಗಾವಲು ಪಡೆ ಮೇಲೆ ಬಾಂಬ್ ಸ್ಫೋಟಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅವರು ನ್ಯಾಯಾಲಯಕ್ಕೆ ಹೋಗುವ ಮಾರ್ಗದಲ್ಲಿದ್ದರು. ಸೊರೇನ್ ವಿರುದ್ಧ ಕಲ್ಲಿದ್ದಲು ಮತಕ್ಕಾಗಿ ಲಂಚ ಹಗರಣದ ಆರೋಪವು ಕೇಳಿಬಂದಿತ್ತು. ಇಷ್ಟೆಲ್ಲ ಏಳು ಬೀಳುಗಳ ಮಧ್ಯೆಯೂ ಶಿಬು ಸೊರೇನ್ ಜಾರ್ಖಂಡ್ನ ಪ್ರಮುಖ ನಾಯಕರಾಗಿಯೇ ಉಳಿದರು. ವೈಯಕ್ತಿಕ ಮತ್ತು ಪಕ್ಷದ ಮೂಲಕವೂ ಅವರು ರಾಜ್ಯ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿದ್ದರು. ಜೆಎಂಎಂ ಮುಖ್ಯಸ್ಥರಾಗಿ ಅವರು 38 ವರ್ಷಗಳ ಕಾಲ ಪಕ್ಷವನ್ನ ಮುನ್ನಡೆಸಿದ್ದು ಅವರ ಅಗಾಧ ಸಾಧನೆಯಲ್ಲಿ ಒಂದೆಂದು ಸ್ಪಷ್ಟವಾಗಿ ಹೇಳಬಹುದು. ಸ್ಪೆಷಲ್ ಡೆಸ್ಕ್ ನಿಂದ ಓಂ ಪ್ರಕಾಶ್ ನಾಯ್ಕ್, ಫ್ರೀಡಂ ಟಿವಿ. ಭಾರತದ ರಾಜಕೀಯ ಇತಿಹಾಸದ ಪುಟಗಳನ್ನು ಒಮ್ಮೆ ತೆರೆದು ನೋಡಿದರೆ ಅದರಲ್ಲಿ ಶಿಬು ಸೊರೇನ್ ಹೆಸರು ಇಲ್ಲದೇ ಇರುವುದು. ಯಾಕಂದರೆ ಅಂತಹ ಸಾಧನೆಯನ್ನು ಮಾಡಿದ್ದಾರೆ. ಜಾರ್ಖಂಡ್ ರಾಜ್ಯದ ಸ್ಥಾಪನೆಯಿಂದ ಹಿಡಿದು ದೇಶದ UPA ಸರ್ಕಾರಕ್ಕೆ ಬೆಂಬಲ ನೀಡುವವರೆಗೂ ಕೂಡ ಶಿಬು ಸೊರೇನ್ ತಮ್ಮ ಪ್ರಭುತ್ವವನ್ನು, ತಮ್ಮ ವರ್ಚಸ್ಸನ್ನು ಕಾಯ್ದುಕೊಂಡಿದ್ರು. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.